ಅರ್ಹತೆಗೆ ಕೋಕ್ ನೀಡಲು ನೋಡುವ ರಾಜಕೀಯ ಮೀರಿಗೆದ್ದ ಖೋ-ಖೋ. ಇಂದಿನ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಭಾರತದ ಮಣ್ಣಿನ ಆಟವಾದ ಖೋ-ಖೋ ಈಗ ಲೋಕಪ್ರಿಯತೆಯನ್ನು ಪಡೆದಿದೆ. ಕೋಕ್ ಎಂದು ಮುಟ್ಟಲು ಹಾಯುವ ಈ ಆಟದ ವಿಶೇಷತೆ ಏನೆಂದು ಈ ಕಾಂಬುವ. ಖೋ-ಖೋ ಆಟವು ಮೈಬಲ ಬಯಸುವ ಆಟ. ತೆಂಕಣ ಏಷ್ಯಾದ ಆಟ ಎಂದರೂ ಭಾರತದ್ದೇ ಆಟ ಎಂಬಷ್ಟು ಖ್ಯಾತಿಯನ್ನು ಅದು ಗಳಿಸಿದೆ. ಅದಕ್ಕೆ ತಕ್ಕಂತೆ 2025ರ ಆರಂಭದಲ್ಲಿ ಹೊಸದಿಲ್ಲಿಯಲ್ಲಿ ನಡೆದ ಮೊದಲ ಜಾಗತಿಕ ಖೋ-ಖೋ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಎರಡೂ ತಂಡಗಳು ಚಾಂಪಿಯನ್ ಆದವು. ಹಾಗೂ ಎರಡರಲ್ಲೂ ಇದೇ ಅರೆ ಭೂಖಂಡಗಳ ನೇಪಾಳವೇ ರನ್ನರ್ ಅಪ್ ಇಲ್ಲವೇ ಎರಡನೆಯ ಸ್ಥಾನ ಪಡೆಯಿತು. ಆಧುನಿಕ ಖೋ-ಖೋಗೆ ಖಚಿತ ರೂಪ ನೀಡಿದ್ದು ಭಾರತ ದೇಶವೇ ಆಗಿದೆ. ಹೊಸದಿಲ್ಲಿಯ ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಹೆಣ್ಣು ಮಕ್ಕಳು ನೇಪಾಳ ತಂಡವನ್ನು 78-40 ಅಂಕಗಳಿಂದ ಏಕಮೇವಾದ್ವಿತೀಯವಾಗಿ ಸೋಲಿಸಿದ್ರು. ರೋಚಕವಾಗಿ ನಡೆದ ಗಂಡು ಮಕ್ಕಳ ಫೈನಲ್ನಲ್ಲಿ ಭಾರತ ತಂಡವು ನೇಪಾಳ ತಂಡವನ್ನು 54-36 ಅಂಕಗಳಿಂದ ಸೋಲಿಸಿತು. ಈ ಫೈನಲ್ನಲ್ಲಿ ಮತ್ತು ಭಾರತ ಹೆಣ್ಣು ಮಕ್ಕಳ ತಂಡದಲ್ಲಿದ್ದ ದಕ್ಷಿಣ ಭಾರತದ ಏಕೈಕ ಹೆಣ್ಣು ಮಗಳೆಂದರೆ ಕುರುಬೂರಿನ ಚೈತ್ರ. ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರ ತಾಲೂಕಿನ ಕುರುಬೂರು ಊರಿನಲ್ಲಿ ಒಂದು ಹೆಣ್ಣು ಮಕ್ಕಳ ಕಾನ್ವೆಂಟ್ ಇದೆ. ಅದು ಹಲವು ಆಟಾಳುಗಳನ್ನು ನಾಡಿಗೆ ನೀಡಿದೆ. ಚೈತ್ರ ಕೂಡ ಅಲ್ಲಿಂದ ಕಡು ಬಡತನ ದೂಡಿ ಆಡಿಗೆದ್ದವರಾಗಿದ್ದಾರೆ. ಮೊದಲ ಜಾಗತಿಕ ಖೋ-ಖೋ ಚಾಂಪಿಯನ್ಶಿಪ್ನಲ್ಲಿ ಇದೇ ಚೈತ್ರ ಬಿ ಅತ್ಯುತ್ತಮ ಆಟಗಾರ್ತಿ ಎಂದು ಆಯ್ಕೆ ಕಂಡ್ರು. ಅದು ಸರಿ, ಈ ಖೋ-ಖೋ ಆಟ ಏನು, ಅದರಲ್ಲಿನ ವಿಶೇಷತೆ ಏನು? ಇದು ವ್ಯಕ್ತಿಗತ ಆಟವಲ್ಲ, ಎರಡು ತಂಡಗಳು ಆಡುವ ಆಟವಾಗಿದೆ. ಒಂದು ಆಯತದ ಆವರಣದಲ್ಲಿ ನಡುವೆ ಎರಡು ಕಂಬಗಳ ನಡುವಣ ಬಿಳಿಗೆರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ಆಟವು ನಡೆಯುತ್ತದೆ. 9 ಜನರ ತಂಡಗಳು ಇರುತ್ತವೆ. ಒಬ್ಬರು ಕಾದಿಟ್ಟ ಆಟಗಾರ ಸಹ ಇರುತ್ತಾರೆ. ಎರಡು ತಂಡಗಳು ಆಡುವಾಗ ಎದುರಾಳಿಗಳನ್ನು ಮುಟ್ಟಬೇಕಾದ ತಂಡದ 8 ಮಂದಿ ಕುಳಿತಿದ್ದರೆ ಒಬ್ಬರು ಮುಟ್ಟಲು ಇರುತ್ತಾರೆ. ಅವರು ತನ್ನ ತಂಡದ ಒಬ್ಬರನ್ನು ಕೂಕ್ ಎಂದು ಎದುರಾಳಿಯನ್ನು ಚಕ್ಕನೆ ಮುಟ್ಟಲು ಏಳುವಂತೆ ಮಾಡುತ್ತಾರೆ. ಎದುರಾಳಿ ತಂಡದ ಆಡುವ 9 ಜನರಲ್ಲಿ ಸರದಿಯ ಮೇಲೆ 3 ಕುಳಿತ 8 ಜನರ ಸುತ್ತ ಮತ್ತು ಆಚೀಚೆ ಓಡುತ್ತಾ ಮುಟ್ಟುವವರ ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳುತ್ತಿರಬೇಕು. ಕೈಗೆ ಸಿಕ್ಕರೆ ಅವರು ಮುಟ್ಟಿದವರ ತಂಡಕ್ಕೆ 1 ಅಂಕ ಸಿಗುತ್ತಿತ್ತು. ಈಗ 2 ಅಂಕ ಮಾಡಲಾಗಿದೆ. ಕುಳಿತುಕೊಳ್ಳುವ 8 ಮಂದಿ ಆಚೀಚೆ ಮುಖ ಮಾಡಿ ಸದಾ ಏಳಲು ಸಿದ್ಧರಾಗಿರುವಂತೆ ತುದಿಗಾಲಲ್ಲಿ ಕುಳಿತಿರುತ್ತಾರೆ. ಬ್ರಿಟನ್, ತೆಂಕಣ ಆಫ್ರಿಕಾ ಮೊದಲಾದ 25ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಆಡುವ ಖೋ-ಖೋ ಮುಖ್ಯವಾಗಿ ದಕ್ಷಿಣ ಏಷ್ಯಾದ ಎಲ್ಲ ದೇಶಗಳಲ್ಲೂ ಆಡಲ್ಪಡುತ್ತದೆ. ಮಣ್ಣಿನ ಮಕ್ಕಳ ಆಟವಾಗಿದ್ದ ಇದು ಈಗ ಅಂಗಣದ ಆಟವಾಗಿ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿದೆ. ಮುಟ್ಟುವ ತಂಡದವರು ಮುಟ್ಟುವವರನ್ನು ಬದಲಾಯಿಸುವಾಗ ಕೂಕ್ ಕುಕ್ ಎಂದು ಕೂಗುತ್ತಾರೆ. ಆ ಕಾರಣಕ್ಕೆ ಇದಕ್ಕೆ ಖೋ-ಖೋ ಎಂಬ ಹೆಸರು ಬಂದಿದೆ. ಉಳಿದಂತೆ ಅದಕ್ಕೆ ವಿಶೇಷ ಅರ್ಥವೇನೂ ಇಲ್ಲ. ಭಾರತದಲ್ಲಿ ಈ ಆಟವನ್ನು 4ನೇ ಶತಮಾನದಿಂದ ಆಡುತ್ತಿದ್ದರು ಎಂದು ಹೇಳಲಾಗುತ್ತಿದೆಯಾದರೂ ಆಧಾರ ಏನೇನೂ ಸಾಲದು. ಮಹಾರಾಷ್ಟ್ರದಲ್ಲಿ ಇದು ಡೆಕ್ಕನ್ ಜಿಮ್ಖಾನಾ ಕ್ಲಬ್ನವರಿಂದ 1935ರಲ್ಲಿ ಆಧುನಿಕ ಕ್ರಮ ನಿಯಮಗಳನ್ನು ಕಂಡಿತು. 1936ರ ಬರ್ಲಿನ್ ಒಲಿಂಪಿಕ್ಸ್ ವೇಳೆ ಅಲ್ಲಿ ಪ್ರದರ್ಶನ ಪಂದ್ಯವಾಗಿ ಆಡಲಾಯಿತು. 1982ರ ಏಷ್ಯನ್ ಗೇಮ್ಸ್ನಲ್ಲೂ ಪ್ರದರ್ಶನ ಆಟವಾಗಿ ಆಡಲ್ಪಟ್ಟಿತು. ಖೋ-ಖೋ ತೆಂಕಣ ಏಷ್ಯಾದ ಆಟ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಸಾಕಷ್ಟು ಸುಳ್ಳುಗಳನ್ನು ಸಹ ಸೇರಿಸಿ ಗೊಂದಲ ಎಬ್ಬಿಸುವ ಕೆಲಸವು ಈ ಆಟದ ವಿಷಯದಲ್ಲಿ ಕೆಲವರಿಂದ ನಡೆದಿದೆ. ಏಕಪ್ಪ ಹೀಗಾಯಿತೆಂದು ಈಗ ಕಾಂಬ. 2016ರ ಸೌತ್ ಏಷ್ಯನ್ ಗೇಮ್ಸ್ ಮೂಲಕ ಇದು ಬಹುದೇಶೀಯ ಪೈಪೋಟಿಯ ಕಣಕ್ಕೆ ಹೆಜ್ಜೆ ಹಾಕಿತು. 2020ರಲ್ಲಿ ಏಷ್ಯನ್ ಬೀಚ್ ಗೇಮ್ಸ್ ಆಡಲು ಗೊತ್ತಾಗಿತ್ತು. ಕೋವಿಡ್ ತಡೆಯಿತು. ಇಲ್ಲೆಲ್ಲ ದೇಶೀಯವಾಗಿ ನಡೆಯುತ್ತಲೇ ಇದೆ. ಈಗ 2025ರಲ್ಲಿ ಮೊದಲ ವಿಶ್ವ ಖೋ-ಖೋ ಚಾಂಪಿಯನ್ಶಿಪ್ ನಡೆದು ಮುಗಿದಿದೆ. ಹಿಂದೆ ಮಣ್ಣಿನ ಅಂಗಣದ ಆಟವಾಗಿದ್ದ ಇದು ಇಂದು ಹಾಸಿನ ಮೇಲೆ ಆಡಲ್ಪಡುತ್ತದೆ. IKKF ಅಂತಾರಾಷ್ಟ್ರೀಯ ಖೋ-ಖೋ ಫೆಡರೇಷನ್ ಹೊಸತು. ಅದು ಈಗ ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ಸೇರಿಕೊಂಡು
ಪ್ರಪಂಚದ ಮೊದಲ ಜಾಗತಿಕ ಖೋ-ಖೋ ಚಾಂಪಿಯನ್ಶಿಪ್ ನಡೆಸಿ ಯಶಸ್ಸು ಕಂಡಿದೆ. ಏಷ್ಯನ್ ಖೋ-ಖೋ ಫೆಡರೇಷನ್ ಆಫ್ ಇಂಗ್ಲೆಂಡ್ ಈ ಆಟದ ಬಗೆಗೆ ತೀವ್ರತೆ ಹೊಂದಿರುವ ಮತ್ತೆರಡು ಸಂಸ್ಥೆಗಳಾಗಿವೆ. ಈಗ ಆಟದ ನಿಯಮಗಳು ಸಾಕಷ್ಟು ಬದಲಾಗಿವೆ. 1 ಮುಟ್ಟುಗೆಗೆ 2 ಅಂಕ, ಆಟದ ಸಮಯ, ಮುಟ್ಟುವ ತಂಡದಲ್ಲಿ ಆಡುವವರ ಸಂಖ್ಯೆ, ಟೈಮ್ ಬ್ರೇಕರ್ ಅಂಕ ಎಂದು ಸಾಕಷ್ಟು ನಿಯಮ ಬದಲು ಕಂಡಿದೆ. ಅತಿ ಮುಖ್ಯವಾಗಿ ಈಗ ಆಯತಾಕಾರದ ಅಂಗಣದ ಬದಲು ಉರುಟು ಅಂಗಣದಲ್ಲಿ ಆಡುವ ಸರ್ಕಲ್ ಖೋ-ಖೋ ಬಂದಿದೆ. ಅಲ್ಲದೆ ಕೂತು ಆಡುವ ಬದಲು ನಿಂತು ಆಡುವ ಸ್ಟ್ಯಾಂಡಿಂಗ್ ಖೋ-ಖೋ ಕೂಡ ಬಂದಿದೆ. ಅಲ್ಲದೆ ಇಲ್ಲಿನ ಆಟ್ಯ ಪಾಟ್ಯ, ಲಂಗ್ಡಿ, ವಿದೇಶದ ಡಕ್ ಡಕ್ ಗೂಸ್ ಪಂದ್ಯಗಳು ಕೂಡ ಸ್ವಲ್ಪ ಮಟ್ಟಿಗೆ ಖೋ-ಖೋ ಪರಿಯಲ್ಲಿ ಇವೆ ಎಂದು ಹೇಳಲಾಗುತ್ತದೆ. 1924ರಲ್ಲಿ ಜಮೈಕಾದಲ್ಲಿ ಮೊದಲಿಗೆ ಈ ಆಟವು ಆಧುನಿಕತೆ ಪಡೆಯಿತು ಎಂದು ಕೂಡ ತಿಳಿದುಬರುತ್ತದೆ. ಮೊದಲ ಖೋ-ಖೋ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಆಟಗಾರರಿಗೆ ಎಲ್ಲಾ ಬಗೆಯ ಅನುಕೂಲ ಮಾಡಿಕೊಡಲಾಗಿತ್ತು ಹೊರತು ನಗದು ಬಹುಮಾನ ಎನ್ನುವುದು ಇರಲಿಲ್ಲ. ಇನ್ನು ಆಡುವ ಆಟಗಾರರು 9 ಮಂದಿಯಾದರೂ ಒಬ್ಬ ಅಗತ್ಯ ಬಿದ್ದರೆ ಬೆಂಬಲಕ್ಕೆ ನಿಲ್ಲುವ ಆಟಗಾರ, ಒಬ್ಬ ಕೋಚ್, ಒಬ್ಬ ಮ್ಯಾನೇಜರ್ ಎಂದು ಒಂದು ತಂಡದಲ್ಲಿ 12 ಮಂದಿ ಇದ್ರು. ಈಗ ಮುಗಿದಿರುವ ವಿಶ್ವಕಪ್ನಲ್ಲಿ ಇದೇ ನಿಯಮ ಪಾಲಿಸಲಾಗಿತ್ತು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಮ್ಮ ಶಾಲೆಗಳಲ್ಲಿ ಆಡುತ್ತಿದ್ದ ಆಟಗಳಲ್ಲಿ ಖೋ-ಖೋ ಆಟಕ್ಕೆ ಮನ್ನಣೆ ಇತ್ತು. ಆದರೆ 70ರ ದಶಕದ ಬಳಿಕ ಶಾಲೆಗಳಲ್ಲಿ ಕ್ರಿಕೆಟ್, ಇತರ ಆಟಗಳನ್ನು ಪಕ್ಕಕ್ಕೆ ದೂಡಿ ನಿಂತಿದ್ದರಿಂದ ಬಹುತೇಕ ಶಾಲೆಗಳಲ್ಲಿ ಖೋ-ಖೋ ಆಡುವುದು ನಿಂತೇ ಹೋಯಿತು. ಖೋ-ಖೋ ಆಡುವವರಿಗೆ ದೇಹಬಲ ಮತ್ತು ಚಾಕಚಕ್ಯತೆ ಬಹಳ ಮುಖ್ಯ. ನಿರಂತರ ಅಭ್ಯಾಸ ಕೂಡ ಅತಿ ಮುಖ್ಯವಾದುದಾಗಿದೆ. ಈಗ ಭಾರತದಲ್ಲಿ ಖೋ-ಖೋ ಆಟಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಬೇರೆಯವರಿಗೆ ಕೋಕ್ ಕೊಡಲು ನೋಡುವವರ ಪೈಪೋಟಿಯೇ ತೀವ್ರವಾಗಿದೆ. ಅದರ ಜೊತೆಗೆ ಎಲ್ಲ ಆಟಗಳಲ್ಲಿಯೂ ರಾಜಕೀಯ ತೂರಿಕೊಳ್ಳುವುದು ಅರ್ಹತೆಗೆ ಮಾರಕವಾಗುವ ಸಂಭವ ತರುತ್ತಿರುವುದು ಕಣ್ಣಿಗೆ ಕಾಣುವ ಆಟದ ಅಂಗಣದ ದೋಷವಾಗಿದೆ. ಆಗೆಲ್ಲ ಶಾಲೆಗಳಲ್ಲಿ ಆಡುತ್ತಿದ್ದ ಖೋ-ಖೋ ಅನಂತರದ ದಿನಗಳಲ್ಲಿ ಕೆಲವೆಡೆ ಪೂರ್ತಿ ಕಾಣೆಯಾಗಿದೆ. ಗಟ್ಟಿ ನಿಲ್ಲುವವ ಬಾಳುತ್ತಾನೆ ಎಂಬುವುದೆಲ್ಲ ಇಲ್ಲಿ ಸಲ್ಲ. ಮಣ್ಣಿನ ಆಟಕ್ಕೆ ಬೆನ್ನು ಹಾಕಿದ್ದಷ್ಟೇ ಇಲ್ಲಿ ಒಳಸತ್ಯವಾಗಿದೆ ಎನ್ನುತ್ತಾ ಅರ್ಹತೆಗೆ ಕೋಕ್ ನೀಡಲು ನೋಡುವ ರಾಜಕೀಯ ಮೀರಿಗೆದ್ದ ಖೋ-ಖೋ ಇಂದಿನ ಸುದ್ದಿಯಿಂದ ಆಚೆ ಬರೋಣ. ನಮಸ್ಕಾರ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.